ಹರೇ ಕೃಷ್ಣ. ಸೊ ಇವತ್ತು ನಾವು ಕೆಲಸ ಮಾಡುವ ಕಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಕೆಲಸವನ್ನು ಮಾಡ್ತಾರೆ. ಇವಾಗ ಹಿಂದಿನ ವಿಡಿಯೋನಲ್ಲಿ ನಾವು ನೋಡಿದ್ವಿ, ನಾವು ಯಾವ ಥರ ಕರ್ಮವನ್ನು ಮಾಡ್ತೀವೋ ಅದ್ರ ಪ್ರಕಾರ ಸುಖ ದುಃಖ. ಇವಾಗ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಕರ್ಮವನ್ನು ಯಾವ ರೀತಿ ಮಾಡಬೇಕು, ಅದರ ಕಲೆ ಏನು ಅನ್ನೋದ್ರ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಜ್ಞಾರ್ಥಾತ್, ಯಜ್ಞ ಅಂದರೆ ವಿಷ್ಣು ಅಥವಾ ಕೃಷ್ಣ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ವಿಷ್ಣುವಿಗಾಗಿ ಯಜ್ಞವಾಗಿ ಕೆಲಸವನ್ನು ಮಾಡಬೇಕು. ಲೋಕೋಯಂ ಕರ್ಮ ಬಂಧನ ಅನ್ಯತ್ರ, ಇಲ್ಲದಿದ್ದರೆ ಕೆಲಸ ಭೌತಿಕ ಜೀವನದಲ್ಲಿ ನಮಗೆ ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಹಾಗಾಗಿ ಅವನ ತೃಪ್ತಿಗಾಗಿ ನಿನ್ನ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸು, ಮತ್ತು ಆ ರೀತಿಯಲ್ಲಿ ನೀನು ಯಾವಾಗಲೂ ಬಂಧನದಿಂದ ಮುಕ್ತನಾಗಿರು. ಹಾಗಾಗಿ ಇಲ್ಲಿ ಮುಖ್ಯವಾದ ವಿಷಯ ಏನು, ನಮ್ಮ ನಿಗದಿತ ಕರ್ತವ್ಯಗಳನ್ನು ವಿಷ್ಣುವಿಗಾಗಿ ಯಜ್ಞವೆಂಬಂತೆ ಮಾಡಬೇಕು. ನಿಗದಿತ ಕರ್ತವ್ಯದ ಬಗ್ಗೆ ನಾವು ಆಮೇಲೆ ಇನ್ನೊಂದು ವಿಡಿಯೋನಲ್ಲಿ ಮಾತಾಡೋಣ. ಸೊ ಇಲ್ಲಿ ಯಾವ ರೀತಿಯ ಕೆಲಸವನ್ನ ಮಾಡೋದ್ರಿಂದ ನಾವು ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಮಗಾಗಿ ಕೆಲಸ ಮಾಡಿದ್ರೆ ಬಂಧನಕ್ಕೆ ಒಳಗಾಗ್ತೀವಿ. ವಿಷ್ಣುವಿಗಾಗಿ ಯಜ್ಞವೆಂಬಂತೆ ಕೆಲಸ ಮಾಡಿದ್ರೆ, ಅಥವಾ ನಾವು ವಿಷ್ಣು ಅಥವಾ ಕೃಷ್ಣನ ತೃಪ್ತಿಗಾಗಿ ಕೆಲಸ ಮಾಡಿದ್ರೆ ಆ ರೀತಿಯ ಕೆಲಸ ನಮ್ಮನ್ನು ಬಂಧಿಸೋದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಮಗಾಗಿ ನಾವು ಕೆಲಸ ಮಾಡಿಕೊಂಡಾಗ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಕೃಷ್ಣನ ಅಥವಾ ವಿಷ್ಣುವಿನ ತೃಪ್ತಿಗಾಗಿ ನಾವು ಕೆಲಸ ಮಾಡಿದಾಗ ಆ ಕೆಲಸದಿಂದ ನಾವು ಬಂಧನಕ್ಕೆ ಒಳಗಾಗೋದಿಲ್ಲ. ಈ ಸರಳವಾದ ಸತ್ಯ, ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮಗಾಗಿ ಕೆಲಸ ಮಾಡೋದು ಅಂದ್ರೆ ಏನರ್ಥ? ಇವಾಗ ಒಬ್ಬ ವ್ಯಕ್ತಿ ಕೆಲಸ ಯಾಕೆ ಮಾಡ್ತಾನಪ್ಪ, ಅಥವಾ ಅವನ ಕೆಲಸದ ಗುರಿ ಏನು? ಯಾಕಂದ್ರೆ ಹಣ ಸಂಪಾದನೆ ಮಾಡೋದು. ಹಣವನ್ನು ಗಳಿಸೋ ಗುರಿ ಏನು? ಆ ಹಣವನ್ನು ನಮಗೋಸ್ಕರ ಉಪಯೋಗಿಸ್ಕೋತೀವಿ. ಇವಾಗ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಆ ಹಣವನ್ನು ನಾವು ನಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು, ಅಥವಾ ನಮ್ಮ ಬಯಕೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು. ಅಗತ್ಯತೆಗಳು ಅಂದ್ರೇನು? ಆಹಾರ, ಬಟ್ಟೆ ಇತ್ಯಾದಿ. ಸೊ ನಾವು ಗಳಿಸುವ ಹಣವನ್ನು ನಾವು ಮೂಲಭೂತ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಬಳಸ್ಬೋದು. ಆದರೆ ನಾವು ಬರೀ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದ್ರಲ್ಲಿ ತೃಪ್ತರಾಗೋದಿಲ್ಲ. ನಾವು ಹೆಚ್ಚಿನದನ್ನು ಬಯಸ್ತೇವೆ. ನಾವು ಸಾತ್ವಿಕ ಆರೋಗ್ಯಕರ ಆಹಾರದಿಂದ ತೃಪ್ತರಾಗೋದಿಲ್ಲ. ನಾಲಿಗೆಯನ್ನು ತೃಪ್ತಿಪಡಿಸುವ ಆಹಾರ ನಮಗೆ ಬೇಕು. ಸರಳವಾದ ಬಟ್ಟೆಯಿಂದ ನಾವು ಸಂತೋಷವಾಗಿರೋದಿಲ್ಲ. ದುಬಾರಿ ಬ್ರ್ಯಾಂಡೆಡ್ ಬಟ್ಟೆಗಳು ಬೇಕು ನಮಗೆ. ಹಾಗಾಗಿ ಇವೆಲ್ಲ ಬಯಕೆಗಳ ವರ್ಗಕ್ಕೆ ಸೇರುತ್ತೆ. ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಬಯಕೆಗಳಿಗಾಗಿ ನಾವು ಕೆಲಸ ಮಾಡೋದಂದ್ರೆ ಅದರಿಂದ ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಅಂದ್ರೆ ಹಣ ಸಂಪಾದಿಸಲು ನಾವು ಮಾಡಿದ ಕೆಲಸವು ಪುಣ್ಯ ಅಂತ ಅದನ್ನೇನಾದ್ರು ವರ್ಗಾಯಿಸಲ್ಪಟ್ಟಿದ್ರೆ ನಮಗೆ ಅವಾಗ ಪುಣ್ಯ ಫಲ ಸಿಗುತ್ತೆ. ಇಲ್ಲದಿದ್ದರೆ ನಾವು ಕೆಟ್ಟ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರೆ ಅದರಿಂದ ನಾವು ಪಾಪದ ಫಲ, ಹಾಗಾಗಿ ದುಃಖಕ್ಕೆ ಒಳಗಾಗ್ತೀವಿ. ಯಾವಾಗ ನಾವು ಈ ಬಯಕೆಗಳಿಗಾಗಿ ಹಣವನ್ನು ಸಂಪಾದನೆ ಮಾಡಿದಾಗ, ನಾವು ಯಾವ ಥರ ಕೆಲಸವನ್ನು ಮಾಡ್ತೀವೋ ಅದ್ರ ಪ್ರಕಾರ ನಮಗೆ ಕರ್ಮ ಫಲ ಸಿಗುತ್ತೆ. ಹಾಗಾಗಿ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ. ಆ ಕರ್ಮ ಫಲವನ್ನು ಅನುಭವಿಸೋಕ್ಕೆ ನಾವು ಇನ್ನೊಂದು ಜನ್ಮವನ್ನು ತಗೋಬೇಕು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಾವು ನಮ್ಮ ಹಣವನ್ನು ಸಂಪಾದನೆ ಮಾಡ್ತಾ ಇದೀವಿ, ಅದು ಅಗತ್ಯತೆಗಳಿಗೋಸ್ಕರ ನಾವು ಬಳಸ್ಕೋಬೋದು. ಯಾವಾಗ ನಾವು ನಮಗೋಸ್ಕರ, ನಮ್ಮ ಇಚ್ಛೆಗಳನ್ನು, ನಮ್ಮ ಬಯಕೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ನಾವು ಹಣವನ್ನು ಉಪಯೋಗಿಸ್ತೀವೋ, ಆಗ ಯಾವ ರೀತಿಯಾಗಿ ನಾವು ಆ ಕೆಲಸವನ್ನು ಮಾಡಿದೀವೋ ಅದರ ಪ್ರಕಾರವಾಗಿ, ಅದು ಪುಣ್ಯವಾಗಿದ್ರೆ ನಮಗೆ ಸುಖ ಸಿಗುತ್ತೆ ಮುಂದಿನ ಜನ್ಮದಲ್ಲಿ, ಪಾಪವಾಗಿದ್ರೆ ದುಃಖ ಸಿಗುತ್ತೆ. ಆದರೆ ಕೃಷ್ಣನಿಗಾಗಿ ಕೆಲಸ ಮಾಡೋದು, ವಿಷ್ಣುವಿನಾಗಿ ಕೆಲಸ ಮಾಡೋದು ಅಂದ್ರೆ ಏನರ್ಥ? ಯಜ್ಞ ಅಂದ್ರೆ ವಿಷ್ಣು ಅಥವಾ ಯಜ್ಞಾಚರಣೆ. ಎಲ್ಲ ಯಜ್ಞಗಳು ಕೂಡ ವಿಷ್ಣುವಿನ ತೃಪ್ತಿಗಾಗಿ ಉದ್ದೇಶಿತವಾಗಿವೆ. ವೇದಗಳು ಹೇಳುತ್ತವೆ, ಯಜ್ಞೋ ವೈ ವಿಷ್ಣು. ಅಂದ್ರೆ ಯಜ್ಞಗಳನ್ನ ಮಾಡೋದ್ರಿಂದ ನಾವು ನೇರವಾಗಿ ವಿಷ್ಣು ಅಥವಾ ಕೃಷ್ಣನಿಗೆ ಸೇವೆ ಸಲ್ಲಿಸ್ತೀವಿ. ಅಥವಾ ನೇರವಾಗಿ ಕೃಷ್ಣನ ಸೇವೆಯಲ್ಲಿ ನಾವು ತೊಡಗಬಹುದು.
ಅಂದ್ರೆ ಏನರ್ಥ, ಇವಾಗ ನಾವು ಹಣವನ್ನು ಸಂಪಾದನೆ ಮಾಡ್ತಾ ಇದೀವಿ ಅಥವಾ ನಮ್ಮ ಜೀವನೋಪಾಯಕ್ಕಾಗಿ ನಾವು ಏನನ್ನ ಬಳಸ್ತಾ ಇದ್ದೀವೋ ಅದನ್ನ ಮೊದಲು ನಾವು ಕೃಷ್ಣನಿಗೆ ಅರ್ಪಿಸಬೇಕು. ಇದು ಕರ್ಮಯೋಗ. ಆ ಹಣವನ್ನು ನಾವು ನೇರವಾಗಿ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳೋಕೆ ಉಪಯೋಗಿಸ್ಕೊಂಡ್ರೆ ಅದರಿಂದ ಕರ್ಮ ಬಂಧನ. ಆದರೆ ನಮಗೆ ಏನು ಭಗವಂತ ಕೊಡ್ತಾ ಇದ್ದಾನೋ ಅದನ್ನು ಅವನಿಗೆ ಮೊದಲು ಅರ್ಪಿಸಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿದ್ರೆ ಅದು ಕರ್ಮಯೋಗ. ಅದರಿಂದ ನಮಗೆ ಕರ್ಮ ಫಲ ಬರೋದಿಲ್ಲ, ಜೊತೆಗೆ ಕೃಷ್ಣನೊಂದಿಗೆ ನಾವು ಒಂದು ಪ್ರೀತಿಯ ಸಂಬಂಧವನ್ನು ಕೂಡ ಬೆಳೆಸ್ಕೋತೀವಿ. ಇವಾಗ ಯಾಕಪ್ಪ ಕೃಷ್ಣನಿಗೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ಬೋದು. ಸರಳವಾದ ವಿಷಯ. ಒಂದು ವಿದ್ಯುತ್, ಈಗ ನಿಮ್ಮ ಮನೇಲಿ ಎಲೆಕ್ಟ್ರಿಸಿಟಿ ಬಿಲ್ ಇರುತ್ತೆ, ನೀವು ಆ ಬಿಲ್ ಕಟ್ಟದೆ ಹೋದರೆ ಅವ್ರೇನು ಮಾಡ್ತಾರೆ, ನಿಮಗೆ ಕನೆಕ್ಷನ್ ಕಟ್ ಮಾಡ್ತಾರೆ. ಕೃಷ್ಣ ನಮಗೆ ಬದುಕೋದಕ್ಕೆ ಆಕ್ಸಿಜನ್ ಕೊಟ್ಟಿದ್ದಾನೆ, ಆಮ್ಲಜನಕ ಕೊಟ್ಟಿದ್ದಾನೆ. ನಾವು ಅದಕ್ಕೋಸ್ಕರ ಯಾವ ಬಿಲ್ಲು ಪಾವತಿಸ್ತಾ ಇಲ್ಲ. ಕೃಷ್ಣ ನಮ್ಗೆ ಎಲ್ಲವನ್ನೂ ನೀಡ್ತಾ ಇದ್ದಾನೆ. ಎಲ್ಲ ವಸ್ತುಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ನಾವು ಕೃಷ್ಣನಿಗೆ ಸ್ವಲ್ಪ ಕೃತಜ್ಞತೆಯನ್ನು ತೋರಿಸ್ಬೇಕಲ್ವಾ. ಹಾಗಾಗಿ ಸಜ್ಜನರು ಕೃಷ್ಣನಿಗೆ ಏನನ್ನಾದರೂ ಅರ್ಪಿಸುವ ಮೂಲಕ ತಮ್ಮ ಕೃತಜ್ಞತೆಯನ್ನು ತೋರಿಸ್ತಾರೆ. ಇದು ಕರ್ಮಯೋಗ. ನನಗೋಸ್ಕರ ನಾನು ನೇರವಾಗಿ ಉಪಯೋಗಿಸ್ಕೊಂಡ್ರೆ ಅದು ಕರ್ಮ ಬಂಧನ. ಆ ಕೃಷ್ಣನಿಗೋಸ್ಕರ ಅರ್ಪಿಸಿ ಅದನ್ನು ನಾನು ಪ್ರಸಾದವಾಗಿ ಸ್ವೀಕಾರ ಮಾಡಿದ್ರೆ ಅದು ಕರ್ಮಯೋಗ. 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯತ್ ಕರೋಷಿ ಯದ್ ಅಶ್ನಾಸಿ ಯದ್ ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ನನಗೆ ಅರ್ಪಣೆ ಮಾಡು. ಏನು ಯತ್ ಕರೋಷಿ, ನೀನೇನು ಮಾಡಿದ್ರು ಅದನ್ನು ನನಗೆ ಅರ್ಪಣೆ ಮಾಡು. ಯದ್ ಅಶ್ನಾಸಿ, ನೀನೇನು ತಿಂದರೂ ಅದನ್ನು ನನಗೆ ಅರ್ಪಣೆ ಮಾಡು. ನೀನೇನಾದ್ರು ದಾನವನ್ನು ಮಾಡ್ತೀಯ ಅದನ್ನು ನನಗೆ ಕೊಡು. ತಪಸ್ಯಸಿ, ನೀನು ಏನಾದರೂ ಕಠಿಣ ತಪಶ್ಚರ್ಯ ಮಾಡಿದ್ರೆ ಅದನ್ನು ಕೂಡ ನನ್ನ ತೃಪ್ತಿಗೋಸ್ಕರ ಮಾಡು. ಇದು ಕರ್ಮಯೋಗ. ಹಾಗಾಗಿ ನಾವು ಗಳಿಸುವ ಹಣವನ್ನು ನಾವು ಕೃಷ್ಣನಿಗೆ ಅರ್ಪಿಸಬೇಕು ಮತ್ತು ನಂತರ ನಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಹಣವನ್ನು ಕೃಷ್ಣ ಪ್ರಸಾದವಾಗಿ ಸ್ವೀಕರಿಸಬೇಕು. ಇಲ್ಲದೆ ಹೋದರೆ ಇನ್ನೊಂದು ಮಾರ್ಗ ಇದೆ. ನಾವು ಗಳಿಸುವ ಹಣವನ್ನು ನಾವು ಹಣದ ಸ್ವಲ್ಪ ಭಾಗವನ್ನು ಕೃಷ್ಣನ ಸೇವೆಗಾಗಿ ಕೊಡ್ಬೋದು. ಇವಾಗ 2 ವಿಧಾನ ಇದೆ. ನಮಗೆ ಬರೋ ಹಣದಲ್ಲಿ ನಾವು ಕೃಷ್ಣ ಇದು ನಿನ್ನ ತೃಪ್ತಿಗೋಸ್ಕರ ಮಾಡಿದನಪ್ಪ ಕರ್ಮ ಅಂದ್ಬಿಟ್ಟು ಇಡೀ ಹಣವನ್ನು ಸಂಪಾದನೆಯನ್ನು ಅವನ ಮುಂದೆ ಇಟ್ಟು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡ್ಬೋದು. ಇಲ್ಲದೆ ಹೋದರೆ ಅನ್ನೋಕ್ಕಿಂತ ಜೊತೆಗೆ ನಾವು ಸಂಪಾದನೆ ಮಾಡಿರೋ ಹಣದ ಒಂದಿಷ್ಟು ಭಾಗವನ್ನು ನಿಮಗೆ ಎಷ್ಟು ಆಗುತ್ತೋ ನಿಮ್ಮ ಕೈನಲ್ಲಿ ಅಷ್ಟನ್ನು ಕೃಷ್ಣನ ದೇವಸ್ಥಾನಕ್ಕೆ ಅಥವಾ ಕೃಷ್ಣನ ಭಕ್ತರಿಗೆ ದಾನ ಮಾಡೋದು ಕೂಡ ಶ್ರೇಷ್ಠ. ಇವಾಗ ತಿನ್ನೋ ಆಹಾರವನ್ನು ಕೂಡ, ಯಾಕಂದರೆ ಹಣ ಸಂಪಾದನೆ ಮಾಡೋದು ಯಾತಕ್ಕೆ, ಆಹಾರವನ್ನು ತಿನ್ನೋದಕ್ಕೆ. ಇವಾಗ ಆಹಾರವನ್ನು ತಿನ್ನೋದ್ರ ಬಗ್ಗೆ ಕೃಷ್ಣ ಆಗಲೇ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಯಜ್ಞ ಶಿಷ್ಟಾಸಿನ ಸಂತ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಂಜತೆ ತೇತ್ವಗಂ ಪಾಪಂ ಏಚ ಪಚಂತಿ ಆತ್ಮ ಕಾರಣ. ಯಾರು ತಮಗೋಸ್ಕರ ಅಡುಗೆಯನ್ನು ಮಾಡ್ಕೋತಾ ಇದ್ದಾರೋ ಅವರು ಕೇವಲ ಪಾಪವನ್ನೇ ತಿಂತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಆಹಾರವನ್ನು ನೀವು ತಯಾರಿಸೋ ಆಹಾರವನ್ನು ಕೂಡ ನನಗೆ ಅರ್ಪಿಸಿ ಪ್ರಸಾದವಾಗಿ ಸ್ವೀಕಾರ ಮಾಡಿ. ಹಾಗಾಗಿ ಇದು ಕೆಲಸ ಮಾಡುವ ಕಲೆ. ಭಗವಂತ ನಮಗೆ ಏನೇನು ಕೊಟ್ಟಿದ್ದಾನೋ ಎಲ್ಲವನ್ನು ಕೃಷ್ಣ ಅವನಿಗೋಸ್ಕರ ಅರ್ಪಣೆ ಮಾಡಿ ಅದನ್ನು ಪ್ರಸಾದವಾಗಿ ನಾವು ಸ್ವೀಕಾರ ಮಾಡೋದ್ರಿಂದ ನಾವು ಕರ್ಮಬಂಧನದಿಂದ ಮುಕ್ತರಾಗ್ತೀವಿ. ಅಲ್ಲದೆ ಕ್ರಮೇಣವಾಗಿ ನಾವು ಕೃಷ್ಣನೊಂದಿಗೆ ಒಂದು ಪ್ರೀತಿಯ ಸಂಬಂಧವನ್ನು ಕೂಡ ಬೆಳೆಸ್ಕೋತೀವಿ. ಹರೇ ಕೃಷ್ಣ.